ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೊಡೋ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ನಾವು ಏನು ಪ್ರತಿಯೊಂದು ಎಕ್ಸಾಮ್ಗಳಿಗೆ ಬಹಳ ಬೆನಿಫಿಟ್ ಆಗ್ತಿರುವಂತ ವೇದಿಕ್ ಮ್ಯಾಥ್ಸ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಈ ಒಂದು ಕ್ಲಾಸ್ಗಳೇನಂತಂದ್ರೆ ಯಾರೆಲ್ಲ ಯಾವುದೇ ಎಕ್ಸಾಮ್ಗಳಾಗಿರ್ಬೋದು, ಅದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ಅಕಾಡೆಮಿಕ್ ಎಕ್ಸಾಮ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಬೆನಿಫಿಟ್ ಆಗಿರುವಂಥ ಒಂದು ಕ್ಲಾಸ್ ಆಗಿದೆ. ಸೊ ಹಾಗಾಗಿ ಒನ್ಸ್ ಅಗೈನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಸೊ ಇವತ್ತೇನಂದ್ರೆ ನೋಡಿ ಯಾವ ರೀತಿ ಏನು ಒಂದು 2 ಡಿಜಿಟ್ ನಂಬರ್ಸ್ ಇರುತ್ತೆ, ಅದನ್ನ ಯಾವ ರೀತಿಯಾಗಿ ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡೋ ಬಗ್ಗೆ ಇವತ್ತು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಈಗ ನಮಗೆ 23 ಇಂಟು 31 ಕೊಟ್ಟಿದ್ದಾರೆ. ಇದನ್ನು ಈಸಿಯಾಗಿ ಯಾವ ರೀತಿ ಮಾಡ್ತಾರೆ ನೋಡ್ತಾ ನೋಡಿ. ಏನಿಲ್ಲ, ಸಿಂಪಲ್ ಆಗಿದ್ರೆ ನಾವೇನು ಮಾಡಬೇಕಂದ್ರೆ ಫಸ್ಟ್ ನೋಡಿ ಇಲ್ಲಿ ನಮಗೆ 23 ಇಂಟು 31 ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡಬೇಕಂದ್ರೆ ಎರಡು ಸಂಖ್ಯೆಗಳಿಗೆ ಗುಣಾಕಾರ ಮಾಡಬೇಕು. 3 ಅಂದ್ರೆ ಎಷ್ಟಾಗುತ್ತೆ? 3 ಆಗುತ್ತಲ್ವಾ? ಎಸ್. ಅದೇ ರೀತಿ ನೋಡಿ ಏನಂದ್ರೆ ಈಗ ಕ್ರಾಸ್ ತರ ಮಾಡ್ಬೇಕು. ಈಗ ಯಾವ ತರ? 2 ಒಂದ್ಲೆ 2 ಪ್ಲಸ್ 3 ಮೂರ್ಲೆ 9 ಎಷ್ಟಾಯ್ತು? 2 ಪ್ಲಸ್ 9 ಮಾಡಿದ್ರೆ ಎಷ್ಟಾಗುತ್ತೆ? ನಮಗೆ 11 ಬರುತ್ತೆ. ಸೊ ಹಾಗಾಗಿ 1 ಕೊಡಬೇಕಾಗುತ್ತೆ. 2 11 ಬರಂಗಿಲ್ಲ, ಒಂದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಅದೇ ರೀತಿ 2 ಮೂರ್ಲೆ 6 ಪ್ಲಸ್ ಇದೊಂದು 1 ಇದೆಯಲ್ವ, ಹಾಗಾಗಿ ಎಷ್ಟಾಯ್ತು? 716 ಆಯ್ತು. ಈ ತರ ಈಸಿಯಾಗಿ ಮಾಡ್ಬೋದು. ಓಕೆನಾ? ಅರ್ಥ ಆಯ್ತಲ್ವಾ? ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ. ಎಸ್, ಎರಡನೇ ಕ್ವಶನ್ ನೋಡಿ ಏನಿದೆ, 37 ಇಂಟು 41 ಕೊಟ್ಟಿದ್ದಾರೆ. ಏನು ಸಿಂಪಲ್ ಹೌದಾ? ಏನ್ ಮಾಡ್ಬೇಕೀಗ? 7 ರಿಂದ 1ಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? ನಮಗೆ 7 ಒಂದ್ಲೆ 7 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇವೆರಡಕ್ಕೆ ನಾವು ಕ್ರಾಸ್ ಆಗಿ ಮಾಡ್ತಾ ಹೋಗ್ಬೇಕು. 3 ಒಂದ್ಲೆ 3, 7 ನಾಲ್ಕಲೆ 28 ಎಷ್ಟಾಯ್ತು? 28 ಪ್ಲಸ್ 3 ಅಂದ್ರೆ 31 ಆಯ್ತಲ್ವಾ? ಸೊ ಹಾಗಾಗಿ ನಮಗೆ ಜಸ್ಟ್ ಒಂದು ಮಾತ್ರ ಬರಬೇಕು, 3 ಕ್ಯಾರಿ ಮಾಡಬೇಕಾಗುತ್ತೆ. ಆಮೇಲೆ ಸೊ 3 4 ಎಷ್ಟು? 3 ನಾಲ್ಕಲೆ 12 ಅಲ್ವಾ? 12 ಪ್ಲಸ್ 3 ಅಂದ್ರೆ 15 ಆಗುತ್ತೆ. ಹಾಗಾಗಿ ಸೊ ಇದೇನಂದ್ರೆ 37 ಇಂಟು 41 ಒಂದು ಸೊ ಏನಾಗುತ್ತೆ? ಗುಣಾಕಾರ ಆಗುತ್ತೆ. 1517 ಆಗುತ್ತೆ. ಸೊ ಇನ್ನೊಂದು ಕ್ವಶನ್ ನೋಡ್ತಾ ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ. ಎಸ್, ಏನ್ ಕೊಟ್ಟಿದ್ದಾರೆ ನೋಡಿ, 73 ಇಂಟು 43 ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಕೂಡ ಏನಂದ್ರೆ ನಾವು ಫಸ್ಟ್ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ತಾ ಹೋಗೋಣ. 3 ಮೂರ್ಲೆ 9, ಈಗ ಏನ್ ಮಾಡ್ಬೇಕು? 2 ಕ್ರಾಸ್, 7 ಮೂರ್ಲೆ 21, ಆಮೇಲೆ 3 ಆರ್ಲೆ 18 ಅಲ್ವಾ? ಎಷ್ಟಾಗುತ್ತೆ? 21 ಪ್ಲಸ್ 18 ಅಂದ್ರೆ ಎಷ್ಟಾಗುತ್ತೆ? ನಮಗೆ 39 ಆಗುತ್ತೆ. 39 ಡೈರೆಕ್ಟ್ ಬರಂಗಿಲ್ಲ, ಓನ್ಲಿ ಸೊ 9 ಮಾತ್ರ ಬರಬೇಕು. ಸೊ 3 ಕ್ಯಾರಿ ಮಾಡಬೇಕು. ಆಮೇಲೆ 7 ಆರ್ಲೆ 42 ಪ್ಲಸ್ 3 ಅಂದ್ರೆ 45 ಆಗುತ್ತೆ. ಸೊ ಹಾಗಾಗಿ ಇದು ಒಂದು ನಮಗೆ ಆನ್ಸರ್ ಆಗುತ್ತೆ. ನಾವು 4599 ಅಂತ. ಅದೇ ರೀತಿ ಇನ್ನೊಂದು ನೋಡ್ತಾ ಹೋಗೋಣ. ಎಸ್, 23 ಇಂಟು 79 ಕೊಟ್ಟಿದ್ದಾರೆ. ಸೊ ಅಗೇನ್ ಸೇಮ್ ಇಲ್ಲಿ ನೋಡ್ಬೇಕಂದ್ರೆ ನೀವು ಫಸ್ಟ್ 3 ರಿಂದ 9ಕ್ಕೆ ಗುಣಾಕಾರ ಮಾಡಬೇಕಾಗುತ್ತೆ. 3 9ಲೆ 27 ಆಗುತ್ತಲ್ವಾ? ಹಾಗಾಗಿ 7 ಬರೋಣ. ಸೊ 2 ಕ್ಯಾರಿ ಫಾರ್ವರ್ಡ್ ಮಾಡೋಣ. ಅದೇ ರೀತಿ ಈಗ ಕ್ರಾಸ್ ಮಾಡ್ತಾ ಹೋಗೋಣ. ಸೊ 2 9ಲೆ 18, 7 ಮೂರ್ಲೆ 21 ಪ್ಲಸ್ ನಮ್ ಕ್ಯಾರಿ ಎಷ್ಟಿದೆ? 21. ಅದು ಪ್ಲಸ್ ಕ್ಯಾರಿ ಎಷ್ಟಿದೆ? ನಮಗೆ 2 ಇದೆ ಅಲ್ವಾ? ಸೊ ಹಾಗಾಗಿ 18 ಪ್ಲಸ್ 21 ಎಷ್ಟಾಗುತ್ತೆ? ನಮಗೆ ಎಷ್ಟಾಗುತ್ತೆ? 39 ಆಗುತ್ತೆ. 39 ಪ್ಲಸ್ 2 ಅಂದ್ರೆ 41 ಆಗುತ್ತಲ್ವಾ? ಸೊ ಹಾಗಾಗಿ 1 ಬರೆಯೋಣ ಪ್ಲಸ್ 4 ಕ್ಯಾರಿ ಫಾರ್ವರ್ಡ್ ಮಾಡೋಣ. ಸೊ ಆಮೇಲೆ 2 7 14 ಅಲ್ವಾ? 14 ಪ್ಲಸ್ 4 ಅಂದ್ರೆ 18 ಆಗುತ್ತೆ. ಸೊ ಹಾಗಾಗಿ 1817 ಆಗುತ್ತೆ. ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ, ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಎಸ್, 92 ಇಂಟು 29 ಕೊಟ್ಟಿದ್ದಾರೆ. ಸೊ ಅಗೇನ್ ಸೇಮ್ 2 9ಲೆ 18 ಅಂದ್ರೆ ಸೊ 8, ಇಲ್ಲಿ 1 ಕ್ಯಾರಿ ಮಾಡೋಣ. ಸೊ ಆಮೇಲೆ ಕ್ರಾಸ್ 9ಲೆ 81 ಪ್ಲಸ್ 2 2ಲೆ 4 ಪ್ಲಸ್ 1 ಕ್ಯಾರಿ ಇದೆ ಅಲ್ವಾ? ಸೊ ಹಾಗಾಗಿ 81 ಪ್ಲಸ್ 4 ಅಂದ್ರೆ 85, 85 ಪ್ಲಸ್ 1 ಅಂದ್ರೆ 86 ಆಗುತ್ತೆ. ಸೊ ಅಗೇನ್ ಇಲ್ಲಿ 86 ಬರಂಗಿಲ್ಲ, ಜಸ್ಟ್ 6 ಬರೀರಿ. ಆಮೇಲೆ 8 ಕ್ಯಾರಿ ಮಾಡೋಣ. ಸೊ ಆಮೇಲೆ 9 2ಲೆ 18, 18 8 ಅಂತಂದ್ರೆ ಎಷ್ಟಾಗುತ್ತೆ? ನಮಗೆ 26 ಆಗುತ್ತಲ್ವಾ? ಸೊ ಹಾಗಾಗಿ 2668 ಆಗುತ್ತೆ. ಇದು ನಮಗೆ ಆನ್ಸರ್ ಆಗುತ್ತೆ. ಹಾಗಾದ್ರೆ ಒಂದು ಹೋಮ್ವರ್ಕ್ ಮಾಡ್ತೀರಾ ನೋಡೋಣ. ಎಸ್, 98 ಇಂಟು 86 ಇದನ್ನು ನೀವೇನ್ ಮಾಡಿ, ಸೊ ಇದೇ ತರ ಮೆಥಡ್ ಯೂಸ್ ಮಾಡಿಕೊಂಡು ಸೊ ಆನ್ಸರ್ ಮಾಡಿ ಕಾಮೆಂಟ್ ಅಲ್ಲಿ ಉತ್ತರ ಕೊಡಿ. ಓಕೆನಾ? ಸೊ ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸ್ಗಳು ಕೂಡ ಇದೇ ತರ ಒಂದು ಶಾರ್ಟ್ಕಟ್ ಟ್ರಿಕ್ಸ್ ಮುಖಾಂತರ ವೇದಿಕ್ ಕ್ಲಾಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನನ್ನ ಒಂದು ಚಾನಲ್ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾವತ್ತೂ ಕೂಡ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಕ್ಲಾಸ್. ಬೈ.